ನಮಸ್ಕಾರ ವೀಕ್ಷಕರೇ, ನೋಡ್ತಾ ಇರಬಹುದು ಹಿಂದೆ ವಿಡಿಯೋಗಳಲ್ಲಿ ಕಾರುಗಳು ಹೆಂಗಂದ್ರೆ ಹಂಗೆ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಏನಿದು ಕಾರುಗಳೆಲ್ಲ ಬೆಂಕಿ ಎತ್ಕೊಂಡು ಉರಿತಾ ಇದೆ ಅನ್ನೋದಾದ್ರೆ ಚೈನಾದಲ್ಲಿ ಇವತ್ತಾಗ್ತಾ ಇರುವಂತ ಸಿಚುಯೇಷನ್. ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಿದೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳೆಲ್ಲ ಬೆಂಕಿ ಎತ್ಕೊಂಡು ಉರಿತಾ ಇದಾವೆ. ಅದಕ್ಕೆ ಏನೋ ಚೈನೀಸ್ ಈಗ ಯೋಚನೆ ಮಾಡ್ತಾ ಇದಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಬೇಕಾ ಬೇಡವಾ ಅಂತ. ಚೈನಾ ತುಂಬಾ ಅಡ್ವಾನ್ಸ್ ಆಯ್ತಾ ಹೋಯ್ತು. ಅಲ್ಲೇನ್ ಮಾಡಿದ್ರು, ಎಲ್ಲಾ ಕಡೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನೋದು ಕಾಮನ್ ಆಗೋಯ್ತು. ಆದ್ರೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಪ್ಯಾಕ್ಟ್ ಏನು ಅಂತ ಈಗ ಜನಕ್ಕೆ ಅರ್ಥ ಆಗ್ತಾ ಇದೆ. ಚೈನಾದಲ್ಲಿ ಮೇಜರ್ ಕಾರಣ ಹೀಟ್ ವೇವ್, ಸೂರ್ಯನಿಂದ ಬರ್ತಾ ಇರುವಂತ ಹೀಟ್ ವೇವ್ ಇಂದ ಎಲೆಕ್ಟ್ರಿಕ್ ವೆಹಿಕಲ್ಸ್ ಗಳೆಲ್ಲ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಬ್ಯಾಟ್ರಿಗಳು ಹೀಟ್ ಆಗ್ತಾ ಇದೆ, ಬರ್ಸ್ಟ್ ಆಗ್ತಾ ಇದೆ ಟೆಂಪರೇಚರ್ಗೆ. ಇದರಿಂದನೇ ಎಲೆಕ್ಟ್ರಿಕ್ ಕಾರ್ ಗೋಡೌನ್ಗಳಾಗ್ಬೋದು, ಬ್ಯಾಟ್ರಿ ಗೋಡೌನ್ಗಳಾಗ್ಬೋದು. ಇನ್ನು ಎಲೆಕ್ಟ್ರಿಕ್ ಗಾಡಿಗಳು ರೋಡಲ್ಲಿ ನಿಲ್ಸಿರ್ತೀವಲ್ಲ, ಆ ಗಾಡಿಗಳು ಆ ಬಿಸಿ ಹಬೆಗೆ ಹೀಟ್ ಆಗಿ ಬ್ಲಾಸ್ಟ್ ಆಗ್ತಾ ಇದೆ. ಪ್ಲಸ್ ನಾವು ಗಾಡಿ ಓಡಿಸಿದಾಗ ನಾರ್ಮಲ್ ಆಗಿ ಬ್ಯಾಟ್ರಿ ಹೀಟ್ ಆಗೇ ಆಗುತ್ತೆ. ಅದ್ರ ಜೊತೆಗೆ ಈಗಿರುವಂತ ಚೈನಾ ಟೆಂಪರೇಚರ್ ಸುಮಾರು 70 ಡಿಗ್ರಿ ತನಕ ಕೆಲವೊಂದು ಕಡೆ ರೀಚ್ ಆಗ್ತಾ ಇದೆ. ನಾರ್ಮಲಿ 40-45 ಡಿಗ್ರಿ ರೀಚ್ ಆಗ್ತಾ ಇದೆ. ಅದನ್ನ ಬಿಟ್ಟು ಏನಾಗ್ತಾ ಇದೆ, ಮೆಟಲ್ ಎಲ್ಲ ಈಸಿಯಾಗಿ ಟೆಂಪರೇಚರ್ ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಆ ರೀತಿ ಹೋದಾಗ ಆ ಬಾಡಿ ಒಳಗಡೆ ಇರುವಂತ ಕಾರ್ ಬಾಡಿ ಒಳಗಡೆ ಇರುವಂತ ಬ್ಯಾಟ್ರಿಗಳು 70 ಡಿಗ್ರಿ 80 ಡಿಗ್ರಿ ಟೆಂಪರೇಚರ್ಗೆ ಈಸಿಯಾಗಿ ರೀಚ್ ಆಗ್ತಾ ಇದೆ. ಇದರಿಂದನೇ ಇವತ್ತು ಕಾರ್ ಇಂಡಸ್ಟ್ರಿ ಚೈನಾದಲ್ಲಿ ಏಟ್ ತಿಂತಾ ಇದೆ. ಎಂತೆಂಥದ್ದೋ ಬ್ಯಾಟ್ರಿಗಳನ್ನ ಕಂಡುಹಿಡಿತಾ ಇದ್ದಾರೆ. ಆದ್ರೂ ಕೂಡ ಈ ಬ್ಯಾಟ್ರಿ ಕೂಲಿಂಗ್ ಎಫಿಷಿಯನ್ಸಿ ರೈಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನೋಡ್ತಾ ಇರ್ಬೋದು, ಎಲ್ಲಿ ನೋಡಿದ್ರು ಬ್ಯಾಟ್ರಿ ಕಾರ್ಗಳಿದ್ವು, ಬ್ಯಾಟ್ರಿ ವೆಹಿಕಲ್ಸ್ ಗಳಿದ್ವು. ಎಲ್ಲಾ ಬ್ಯಾಟ್ರಿ ವೆಹಿಕಲ್ಸ್ ಗಳು ಇವತ್ತು ಬೆಂಕಿ ಎತ್ಕೊಂಡು ಉರಿತಾ ಇದಾವೆ. ಇದಕ್ಕೆ ಈಗ ಚೈನಾ ಯೋಚನೆ ಮಾಡ್ಬೇಕಾಗಿದೆ, ಮುಂದೆ ಏನ್ ಮಾಡ್ಬೇಕು, ಈ ಬ್ಯಾಟ್ರಿ ವೆಹಿಕಲ್ ಗಳನ್ನ ಯಾವ ರೀತಿ ಆಲ್ಟರ್ ಮಾಡಬೇಕು, ಅದನ್ನ ಯಾವ ರೀತಿ ಕೂಲಿಂಗ್ ಅನ್ನೋದನ್ನ ನಾವು ಮಾಡಬೇಕು ಅಂತ ಯೋಚನೆ ಮಾಡೋ ಕಂಡೀಷನ್ಗೆ ಇವತ್ತು ಹೋಗಿದೆ. ಕಾರಣ ಟೆಂಪರೇಚರ್ ಇನ್ನ ಜಾಸ್ತಿ ಆಗ್ತಾ ಹೋಗ್ಬೋದು. ಭೂಮಿ ಮೇಲೆ ಟೆಂಪರೇಚರ್ ಜಾಸ್ತಿ ಆದಾಗ ಅದಕ್ಕೆ ತಕ್ಕನಾದಂತ ವೆಹಿಕಲ್ಸ್ ಗಳು ಬೇಕಲ್ಲ. ಅಲ್ಲಿ ನೋಡ್ಬೋದು, ಪ್ಲಾಸ್ಟಿಕ್ ಅಲ್ಲಿ ಮಾಡಿರುವಂತ ವೆಹಿಕಲ್ಸ್ ಗಳೆಲ್ಲ ಮೆಲ್ಟ್ ಆಗ್ತಾ ಇದೆ, ಸೋಲಾರ್ ಪ್ಯಾನಲ್ ಗಳೆಲ್ಲ ಸುಟ್ಟೋಗ್ತಾ ಇದೆ. ಅಂದ್ರೆ ಆ ಮಟ್ಟಕ್ಕೆ ಚೈನಾದಲ್ಲಿ ಇವತ್ತು ಟೆಂಪರೇಚರ್ ಅನ್ನೋದು ಕಾಡ್ತಾ ಇದೆ. ಜನಕ್ಕೆ ತಣ್ಣಗಿರೋದಕ್ಕೋಸ್ಕರ ಬಾಡಿಗೆ ನೀರ್ ಹಾಕೊಂಡು ಬದುಕುವಂತ ಪರಿಸ್ಥಿತಿ. ಚಪ್ಪಲಿಗಳು, ಪ್ಲಾಸ್ಟಿಕ್ ಮೆಟೀರಿಯಲ್ಗಳು ಎಲ್ಲ ಕೂಡ ಬೆಂದೋಗ್ತಾ ಇದೆ ಚೈನಾದಲ್ಲಿ. ನಾರ್ಮಲ್ ಆಗಿ ಬೆಂಕಿ ಎತ್ಕೊಂಡು ಉರಿದ್ರೆ ಯಾವ ತರ ಇರುತ್ತೆ, ಆ ಟೆಂಪರೇಚರ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಈ ಸ್ಟವ್ಗಳ ಮೇಲೆ ಹೇಗೆ ಒಲೆಗಳಿಟ್ರೆ ಹತ್ಕೊಂಡು ಬೆಂಕಿ ಎತ್ಕೊಂಡು ಉರಿಯುತ್ತೋ, ಪ್ಲಾಸ್ಟಿಕ್ ಗಳೆಲ್ಲ ಮೆಲ್ಟ್ ಆಗಿ ಹೋಗುತ್ತೋ, ಆ ತರ ಪರಿಸ್ಥಿತಿ ಇವತ್ತು ಚೈನಾದು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದು ಪ್ರಕೃತಿ ಚೈನಾಗೆ ಕಲಿಸ್ತಾ ಇರೋ ಒಂದು ಪಾಠ. ನೀವೇನೇ ಅಡ್ವಾನ್ಸ್ ಆಗಿ ಮುಂದುವರಿರಿ, ಪ್ರಕೃತಿ ಮುಂದೆ ಏನು ಇಲ್ಲ ಅನ್ನೋದಕ್ಕೆ ಇದೊಂದು ಪಾಠ ಅಷ್ಟೇ. ನೋಡ್ತಾ ಇರ್ಬೋದು, ಎಲ್ಲಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಗಳೇ ಬೆಂಕಿ ಎತ್ಕೊಂಡು ಉರಿದೋಗ್ತಾ ಇದೆ. ಅಟ್ಲೀಸ್ಟ್ ಪೆಟ್ರೋಲ್ ವೆಹಿಕಲ್ ಗಳಾದ್ರೆ ಟೆಂಪರೇಚರ್ ನ ಚೂರಾದ್ರೂ ವಿಸ್ಟ್ಯಾಂಡ್ ಮಾಡ್ಕೊಳ್ತಾ ಇತ್ತು, ಅದು ಕೂಡ ಬೆಂಕಿ ಎತ್ಕೊಂಡು ಉರಿಯುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸ್ಬೇಡಿ ಅಂತಾನೆ ಹೇಳ್ತಾರೆ. ಕಾರಣ ಅದು ಕೂಡ ಬ್ಲಾಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಈ ಟೆಂಪರೇಚರ್ಗೆ. ನಮ್ಮ ದೇಶದಲ್ಲಿ ಆ ರೀತಿ ಟೆಂಪರೇಚರ್ ಇಲ್ಲ. ಆದ್ರೆ ಚೈನಾದಲ್ಲಿ ಇವತ್ತು ಹೀಟ್ ವೇವ್ ರೀಚ್ ಆಗಿರೋ ಟೆಂಪರೇಚರ್ ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಚೈನೀಸ್ ಜನ ಬದುಕಬೇಕು ಅಂದ್ರೆ ನೀರ್ ಹಾಕೊಂಡೇ ಬದುಕಬೇಕು. ಮಧ್ಯಾಹ್ನದ ಹೊತ್ತಂತೂ ಬಿಸಿಲಲ್ಲಿ ಓಡಾಡೋದಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಚೈನಾದಲ್ಲಿ. ಒಂದೊಂದು ಕಡೆ 40 ಡಿಗ್ರಿ ನಮ್ಮ ಡೆಲ್ಲಿ ಸರೌಂಡಿಂಗ್ ಅಲ್ಲಿ ಇದೆ ಅಂದ್ರೆ ಕೂಡ ಇರೋದಕ್ಕಾಗೋದಿಲ್ಲ. ಆದ್ರೆ ಚೈನಾದಲ್ಲಿ ಲೆಕ್ಕ ಹಾಕೊಳ್ಳಿ, 70 ಡಿಗ್ರಿ ತನಕ ಟೆಂಪರೇಚರ್ ರೀಚ್ ಆಗ್ತಾ ಇದೆ ಕೆಲವೊಂದು ಭಾಗದಲ್ಲಿ. ಅಂದ್ರೆ ಏನ್ ಹೇಳ್ಬೇಕು, ಇದನ್ನೇ ಹೇಳ್ತಾ ಇರೋದು, ಪ್ರಕೃತಿ ವಿಕೋಪ, ಪ್ರಾಕೃತಿಕ ವಿಕೋಪಗಳು ಎಲ್ಲಾ ಕಡೆ ಜಾಸ್ತಿ ಆಗಿದೆ. ಒಂದ್ ಕಡೆ ಚೈನಾನ ಬಿಸಿ ದೆಗೆ ಹಾಕೊಂಡು ಸುಡ್ತಾ ಇದ್ರೆ, ಇನ್ನೊಂದು ಕಡೆ ಮಳೆ, ಕೋಲ್ಡ್, ಇದು ಚೈನಾನ ಪೂರ್ತಿಯಾಗಿ ಹಿಂಡಾಗ್ತಾ ಇದೆ. ಜನ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈ ಶೆಕೆ ತಡ್ಕೊಂಡು ಬೇರೆ ಕಡೆ ಹೋಗಿ ಬದುಕೋಣ ಅಂದ್ರೆ ಆ ಕಡೆ ಪ್ರವಾಹಗಳು ಬಂದು ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದಾರೆ. ಜನ ಎಲ್ಲಿ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಜನರದು. ಇನ್ನು ಅದ್ರ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಚೈನಾದಲ್ಲಿ. ಒಟ್ನಲ್ಲಿ ಇದೆಲ್ಲಾ ಕೂಡ ಚೈನಾಗೆ ನುಂಗಲಾರದ ತುತ್ತು ಅನ್ನೋಗಾಗಿದೆ. ಈಗ ಸದ್ಯಕ್ಕೆ ಚೈನೀಸ್ ಆಲ್ಟ್ರೇಷನ್ಗಳು ಏನೇನೋ ಕಂಡುಹಿಡಿಯೋಣ ಅಂತ ಮಾಡ್ಕೊಳ್ತಾ ಇರ್ಬೋದು. ಹೊಸ ಹೊಸ ಬ್ಯಾಟ್ರಿ ಕಾರ್ಗಳನ್ನ ಅದು ಇದು ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಪ್ಲಾನ್ ಮಾಡೋಣ ಅಂತ. ಬಟ್ ಆದ್ರೆ ಪ್ರಕೃತಿ ಅದಕ್ಕೂ ಏನಾದ್ರೂ ಒಂದು ಸಂಚಿನ ತಂದಿಡುತ್ತೆ. ಹೇಗೆ ಅಂದ್ರೆ, ನಾನು ಹೇಳದ್ನಲ್ಲ, ಒಂದ್ ಕಡೆ ಬಿಸಿ ತಡ್ಕೊಳ್ಳೋದಕ್ಕಾಗೋದಿಲ್ಲ ಬ್ಯಾಟ್ರಿಗೆ, ಇನ್ನೊಂದು ಕಡೆ ನೀರಲ್ಲಿ ಬಿದ್ರೆ ಕೂಡ ಆ ಬ್ಯಾಟ್ರಿಗಳು ನೀರಲ್ಲಿ ತುಂಬಾ ಹೊತ್ತಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋ ಚಾನ್ಸಸ್ ಇರುತ್ತೆ. ಅಂತದನ್ನೆಲ್ಲ ಅವಾಯ್ಡ್ ಮಾಡ್ಬೇಕು ಅಂತ ಈಗ ಚೈನಾ ಏನೇನೋ ಪ್ಲಾನ್ ಮಾಡ್ತಾ ಇದೆ. ಬಟ್ ಪ್ರಕೃತಿ ಮುಂದೆ ಯಾರು ಗ್ರೇಟ್ ಅಲ್ಲ ಅನ್ನೋದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಚೈನೀಸ್ಗೆ ಪಾಠ ಕಲಿಸ್ತಾ ಇದೆ ಪ್ರಕೃತಿ. ಚೈನಾ ಒಂದು ಅಲ್ಲ, ಇನ್ನು ಮುಂದೆ ಎಲ್ಲಾ ದೇಶಗಳು ಎಚ್ಚೆತ್ಕೋಬೇಕಾಗಿದೆ. ಪರಿಸ್ಥಿತಿ ಯಾವ ತರ ಬರುತ್ತೋ ಯಾವ ತರ ಹೋಗುತ್ತೋ ಗೊತ್ತಿಲ್ಲ. ಬಟ್ ಆದ್ರೆ ಪ್ರಕೃತಿ ಜೊತೆ ಹೋದಷ್ಟು ನಾವು ಸೇಫ್, ಪ್ರಕೃತಿ ಮೀರಿ ಹೋದಷ್ಟು ನಾವು ಅನ್ಸೇಫ್ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನು ಟೆಂಪರೇಚರ್ ಬಗ್ಗೆ ಮಾತಾಡೋದಾದ್ರೆ, ಚೈನಾದಲ್ಲಿ ಅತಿಯಾದ ಟೆಂಪರೇಚರ್ ಈ ಸಲ ಅವರು ನೋಡ್ತಾ ಇರೋದು ಟೆಂಪರೇಚರ್ ಅನ್ನು ತೋರಿಸ್ತಾ ಇದ್ದಾರೆ ನೋಡಿ. ಸುಮಾರು 45 ಡಿಗ್ರಿ ಟು ಅರೌಂಡ್ 70 ಡಿಗ್ರಿ
ತನಕ ರೀಚ್ ಆಗ್ತಾ ಇದೆ. ಸೀಟ್ಗಳ ಮೇಲೆ, ಕಾದ ಸೀಟ್ಗಳ ಮೇಲೆ ಕುತ್ಕೊಳ್ಳೋಕ್ ಆಗ್ತಾ ಇಲ್ಲ. ಇವನ್ ನಮ್ಮ ಬೈಕ್ ಸೀಟ್ಗಳ ಮೇಲೆ ಜಸ್ಟ್ ಆಮ್ಲೆಟ್ ಹಾಕಿದ್ರೆ, ಮೊಟ್ಟೆ ಹೊಡೆದ್ ಬಿಟ್ರೆ ಆಮ್ಲೆಟ್ ಆಗೋಗ್ಬಿಡುತ್ತೆ. ಆ ಮಟ್ಟಕ್ಕೆ ಟೆಂಪರೇಚರ್ ಇದೆ. ಎಲ್ಲಾ ಕಡೆ ಫ್ಯಾನ್ ಹಾಕೊಂಡು ಕುತ್ಕೊಳ್ಳೇಬೇಕು ಅನ್ನೋ ಮಟ್ಟಕ್ಕೆ ಟೆಂಪರೇಚರ್ ಸುಡ್ತಾ ಇದೆ. ನೋಡ್ತಾ ಇದ್ದೀರಾ ಸೀಟ್ಗಳ ಮೇಲೆ ಯಾವ ತರ ಇಲ್ಲಿ ನೀರನ್ನಾಗ್ಲಿ ಸೋಡಾ ಆಗಲಿ ಹಾಕಿದ್ರೆ ಯಾವ ತರ ಆಗ್ತಾ ಇದೆ. ಇನ್ನ ಪ್ಲಾಸ್ಟಿಕ್ ಯಾವ ರೀತಿ ರೋಡ್ ಗಂಟ್ಕೊಳ್ತಾ ಇದೆ. ಈವನ್ ನೆಲದ ಮೇಲೆ ಓಡಾಡೋದು ಕಷ್ಟ ಇದೆ. ನಾನು ರೀಸೆಂಟ್ ಆಗಿ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ, ಚೈನಾ ಬೇಯ್ತಾ ಇದೆ ಅಂತ. ಇಲ್ಲಿ ನೋಡ್ಬೋದು ಪಾಪ್ಕಾರ್ನ್ಗಳು ನಾವು ಮಾಮೂಲಿ ಸ್ಟವ್ ಅಲ್ಲಿ ಬೇಯಿಸ್ತಾ ಇದ್ವಿ. ಇಲ್ಲಿ ಸ್ಟವ್ ಅಲ್ಲಿ ಬೇಯಿಸೋದು ಬೇಕಾಗಿಲ್ಲ. ಜಸ್ಟ್ ಆ ನೆಲದ ಮೇಲೆ ಒಣಗಾಕಿರೋ ಪಾಪ್ಕಾರ್ನ್ಗಳು, ಗಿಡದಲ್ಲಿರುವಂತ ಪಾಪ್ಕಾರ್ನ್ಗಳೆಲ್ಲ ನಾಶ ಆಗ್ತಾ ಇದೆ. ಇನ್ನ ಬೆಳೆ ಕೂಡ ನಾಶ ಆಗ್ತಾ ಇದೆ ಇದರಿಂದ ಅಂತ ಅಲ್ಲಿರುವಂತ ಜನರು ಹೇಳ್ತಾ ಇರೋದು. ಕಾರಣ ನೀರು ಅನ್ನೋದು ಬೇಗ ಡ್ರೈ ಆಗ್ತಾ ಇದೆ, ಬೆಳೆ ಬೆಳೆಯೋದಕ್ಕೆ ನೀರು ಅನ್ನೋದು ಸಿಗ್ತಾ ಇಲ್ಲ. ಇದರಿಂದ ಈಗ ಸದ್ಯದ ಪರಿಸ್ಥಿತಿ ಇಷ್ಟಿಷ್ಟು ಜಾಗದಲ್ಲಿ ಬೆಳೆ ನಾಶ ಕೂಡ ಚೈನೀಸ್ಗೆ ಆಗ್ತಾ ಇದೆ. ಆಹಾರದ ಕೊರತೆ ಕೂಡ ಕಾಣಬಹುದು. ಇಂಥ ಪರಿಸ್ಥಿತಿನಲ್ಲಿ ಚೈನಾ ಏನ್ ಮಾಡ್ಬೇಕು? ಇದಕ್ಕೆ ಆಲ್ಟ್ರೇಷನ್ ಏನಾದ್ರು ಇದೆಯಾ? ಅದೇ ಈಗ ಚೈನಾ ಕಾಡ್ತಾ ಇರೋದು. ಜನಸಂಖ್ಯೆ ಬೇರೆ ಜಾಸ್ತಿ ಇದೆ, ಈಸಿಯಾಗಿ ಬ್ಯಾಲೆನ್ಸ್ ಮಾಡೋದಕ್ಕಾಗೋದಿಲ್ಲ. ಫುಡ್ ಕ್ರೈಸಿಸ್ ಏನಾದ್ರು ಕ್ರಿಯೇಟ್ ಆದ್ರೆ ಯಾವ ರೀತಿ ಅದನ್ನ ಸಂಭಾಳಿಸಬೇಕು ಅನ್ನೋದೇ ಚೈನಾಗಿರುವಂತ ದೊಡ್ಡ ಪ್ರಶ್ನೆ. ಇನ್ನೊಂದು ವಿಡಿಯೋದಲ್ಲಿ ನೀವು ನೋಡಿದ್ರಿ ರೋಡ್ಗಳು ಯಾವ ತರ ಬ್ಲಾಸ್ಟ್ ಆಗ್ತಾ ಇದಾವೆ. ನಾರ್ಮಲ್ ಆಗಿ ಗ್ಯಾಸ್ ಲೈನು, ಪೈಪ್ ಲೈನ್ಗಳೆಲ್ಲ ನೀರ್ದು ಅದು ಇದೆಲ್ಲ ಈ ಅಂಡರ್ ಗ್ರೌಂಡ್ ಅಲ್ಲಿ ಮಾಡಿರ್ತಾರೆ. ಆ ಗ್ಯಾಸ್ ಲೈನ್ ಗಳೆಲ್ಲ ಟೆಂಪರೇಚರ್ ಜಾಸ್ತಿಯಾಗಿ ಬ್ಲಾಸ್ಟ್ ಆಗ್ತಾ ಇದಾವೆ. ಇಲ್ಲಿ ನೋಡ್ಬೋದು ಕೋಕೋ ಕೋಲಾ ಬಾಟ್ಲನ್ನು ತೋರಿಸ್ತಾರೆ, ಯಾವ ರೀತಿ ಅದು ಊದ್ಕೊಳ್ತಾ ಇದೆ ಟೆಂಪರೇಚರ್ಗೆ. ಹಿಸ್ಟ್ರಿನಲ್ಲಿ ಈ ಮಟ್ಟಕ್ಕೆ ಟೆಂಪರೇಚರ್ ಅನ್ನೋದನ್ನ ಚೈನೀಸ್ ನೋಡೇ ಇರಲಿಲ್ಲ. ಇವತ್ತು ಆ ಟೆಂಪರೇಚರ್ನ ಫೀಲ್ ಮಾಡ್ತಾ ಇದೆ ಚೈನಾ. ಎಲ್ಲ ತಣ್ಣಗೆ ನೀರ್ ಹಾಕೊಂಡು ಬದುಕಬೇಕು ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಚೈನಾದಲ್ಲಿ ಇವತ್ತಿನ ಪರಿಸ್ಥಿತಿ ಬಂದಿದೆ. ಇದನ್ನೇ ಹೇಳ್ತಾ ಇರೋದು. ಈ ಪರಿಸ್ಥಿತಿ ಚೈನಾಗ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಕ್ಕೂ ಬರ್ತಾ ಇದೆ. ನಾರ್ತ್ ಅಮೆರಿಕಾದಲ್ಲಿ ಕೂಡ ಇಂಥ ಪರಿಸ್ಥಿತಿ ಬಂದಿತ್ತು. ನ್ಯೂ ಮೆಕ್ಸಿಕೋ ಆ ಸರೌಂಡಿಂಗು ಎಲ್ಲ ಟೆಂಪರೇಚರ್ ಹೈ ಆಗಿರೋದನ್ನ ಫೀಲ್ ಮಾಡಿದ್ರು. ಇದೆಲ್ಲ ಕೂಡ ಸೂರ್ಯನಿಂದ ಆಗ್ತಾ ಇರೋ ಒಂದು ಬದಲಾವಣೆ. ಸೂರ್ಯನಲ್ಲಿ ಆಗ್ತಾ ಇರೋ ಬದಲಾವಣೆಯಿಂದ ಭೂಮಿಗೆ ಆ ಸೌರ ಜ್ವಾಲೆಗಳು ತಟ್ಟಿ ಇವತ್ತು ಭೂಮಿ ಟೆಂಪರೇಚರ್ ಕೆಲವಷ್ಟು ಭೂಭಾಗದಲ್ಲಿ ಬದುಕೋದಕ್ಕೆ ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಟೆಂಪರೇಚರ್ ಅನ್ನೋದು ಭೂಮಿ ಮೇಲೆ ರೈಸ್ ಆಗ್ತಾ ಇದೆ. ಇದನ್ನೇ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಪ್ರಕೃತಿನಲ್ಲಿ ಇನ್ನ ಮೇಜರ್ ಬದಲಾವಣೆ ಆಗ್ತಾ ಹೋಗುತ್ತೆ. ಅವುಗಳನ್ನ ಎದುರಿಸೋದಕ್ಕೆ ನಾವು ರೆಡಿ ಆಗ್ಬೇಕಷ್ಟೇ. ರೆಡಿ ಆಗ್ಲಿಲ್ಲ ಅಂದ್ರೆ ಈ ರೀತಿ ಅನುಭವಿಸ್ಬೇಕಾಗತ್ತೆ. ಎಲ್ಲ ನೋಡಿ ಮಾಲ್ಗಳಲ್ಲಿ ಹೋಗಿ ಯಾವ ರೀತಿ AC ಮಾಲ್ಗಳಲ್ಲಿ ಕೂತಿದ್ದಾರೆ. ಪರಿಸ್ಥಿತಿ ಯಾವ ತರ ಇದೆ ಅಂದ್ರೆ ಜನಕ್ಕೆ ತಣ್ಣಗಾದ್ರೆ ಸಾಕು, ಆ ವಾತಾವರಣ ತಡ್ಕೊಳ್ಳೋದಕ್ಕಾಗದೆ ಪ್ರಾಣಿಗಳು ಕೂಡ ಸಾಯ್ತಾ ಇದಾವೆ, ನೀರಿಲ್ದೆ ಸಾಯ್ತಾ ಇದಾವೆ. ನಾನು ಅದೇ ಹೇಳಿದೆ, ಬೆಳೆಗಳಿಗೆ ತೊಂದರೆ ಆಗ್ತಾ ಇದೆ. ಬೆಳೆ ಬೆಳೆಯೋದಕ್ಕೆ ನೀರಿಲ್ಲ, ಎಲ್ಲಿ ನೋಡಿದ್ರು ಕ್ರಾಪ್ಗಳೆಲ್ಲ ನಾಶ ಆಗ್ತಾ ಇದೆ. ನೀರು ಬಿಸಿ ಆಗಿರೋದ್ರಿಂದ ಪ್ರಾಣಿಗಳು ಅಂದ್ರೆ ನೀರಲ್ಲಿ ಬದುಕ್ತಾ ಇರುವಂತ ಪ್ರಾಣಿಗಳು ಕೂಡ ಸತ್ತೋಗ್ತಾ ಇದೆ. ಇದಕ್ಕೆ ಇವತ್ತು ಮುಂದೆ ಒಂದು ದಿನ ಅಲ್ಲೂ ಕೂಡ ಫುಡ್ ಕ್ರೈಸಿಸ್ ಅನ್ನೋದು ಕಾಡುತ್ತೆ ಅಂತಾನೆ ಸೈಂಟಿಸ್ಟ್ಗಳು ಹೇಳ್ತಾ ಇರೋದು. ಪ್ಲಸ್ ಜನ ಎದುರ್ತಾ ಇರೋದು. ಗೌರ್ಮೆಂಟ್ ಅವರು ಇದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಇವತ್ತು ಚೈನಾದು. ಮುಂದೆ ಎಲ್ಲಿ ಬೇಕಾದ್ರೂ ಬರ್ಬೋದು ಇಂಥ ಪರಿಸ್ಥಿತಿ. ಅಂತದನ್ನ ಎದುರಿಸೋದಕ್ಕೆ ಸಿದ್ಧ ಆಗ್ಬೇಕಷ್ಟೇ. ಪ್ರಕೃತಿ ಒಂದೊಂದು ಮುನ್ನೆಚ್ಚರಿಕೆ ಕೊಡ್ತಾ ಇರುತ್ತೆ. ಮುನ್ನೆಚ್ಚರಿಕೆ ತಗೊಂಡು ಅದಕ್ಕೆ ತಕ್ಕನಾಗಿ ನಾವು ಬದುಕನ್ನ ಸೆಟ್ ಮಾಡ್ಕೋಬೇಕು. ಇಲ್ಲ ಏನಾಗಲ್ಲ ಬಿಡು, ನಾವು ಅದಕ್ಕೆ ಆಲ್ಟ್ರೇಷನ್ ಮಾಡ್ಕೊಂಡು AC ಹಾಕೊಂಡು ಇಲ್ಲೇ ಇರ್ತೀವಿ ಅಂದ್ರೆ ಕೊನೆಗೆ ಮೇಜರ್ ಆಗಿ ಇಂಪ್ಯಾಕ್ಟ್ ಆದಾಗ ಅದನ್ನ ಎದುರಿಸೋದಕ್ಕೆ ನಮಗೆ ಟೈಮು ಇರೋದಿಲ್ಲ, ಅವಕಾಶನೂ ಸಿಗೋದಿಲ್ಲ. ಅಂತ ಪರಿಸ್ಥಿತಿ ಬರುತ್ತೆ. ಅಂಥದನ್ನ ಮಾಡ್ಕೊಳ್ಳೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತಾಗಲೇ ಚೈನಾದಲ್ಲಿ ನೋಡ್ತಾ ಇದ್ದಾರೆ ಅಂತ ಪರಿಸ್ಥಿತಿ. ಇಲ್ಲೂ ಈ ಪರಿಸ್ಥಿತಿ ಬರದೇ ಇರಲಿ. ಬಂದಾಗ ಏನ್ ಮಾಡ್ಬೇಕು ಮೊದಲೇ ಪ್ರಿಪೇರ್ ಆಗೋಣ. ಇನ್ನ ಈ ತರದ ಇಷ್ಟಿಷ್ಟು ವಿಷಯಗಳು ನಡೀತಾ ಇದೆ, ನಾವು ತಿಳ್ಕೊಳ್ತಾ ಹೋಗೋಣ. ಬೇರೆ ಬೇರೆ ವಿಷಯಗಳ ಜೊತೆ ನಿಮಗೆ ನಾವು ಎಚ್ಚರಿಕೆ ಕೊಡೋದನ್ನ ಕೊಡ್ತಾನೆ ಇರ್ತೀವಿ. ಎಚ್ಚೆತ್ಕೊಳ್ಳೋರು ಎಚ್ಚೆತ್ಕೋಬಹುದು, ಬಿಡೋರು ಬಿಡ್ಬೋದು. ಮತ್ತೆ ಬೇರೆ ಬೇರೆ ವಿಷಯಗಳ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬಾಯ್.